ನ್ಯೂಸ್ ವೀಕ್ಷಕರೇ, ತಾಜಾ ಸುದ್ದಿಗಳಿಗಾಗಿ ಸಿಟಿವಿ ನ್ಯೂಸ್ CMY ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಚಿಂತಾಮಣಿ ತಾಲೂಕಿನ ಪ್ರಮುಖ ಪ್ರವಾಸಿ ಕೇಂದ್ರವಾದ ಕೈವಾರ ಕ್ಷೇತ್ರವನ್ನು ಗ್ರಾಮ ಪಂಚಾಯಿತಿಯಿಂದ ಪಟ್ಟಣ ಪಂಚಾಯಿತಿಗೆ ಮೇಲ್ದರ್ಜೇರಿಸಿ 9 ತಿಂಗಳು ಕಳೆದರೂ ಇನ್ನೂ ಮುಖ್ಯಾಧಿಕಾರಿಯನ್ನು ನೇಮಿಸಿಲ್ಲ. ಇದರಿಂದ ಜನರಿಗೆ ಮೂಲಭೂತ ಸೌಲಭ್ಯಗಳು ಸಿಗುತ್ತಿಲ್ಲ ಎಂದು ಆರೋಪಿಸಿ ರೈತ ಸಂಘ ಪುಟ್ಟಣ್ಣ ಬಣದ ಕಾರ್ಯಕರ್ತರು ಗುರುವಾರ ಕೈವಾರ ಪಟ್ಟಣ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಕಾನೂನಂತೆ ಕಾನೂನು, ಸರ್ಕಾರಂತೆ ಸರ್ಕಾರ, ಬೇಕೇ ಬೇಕು, ಬೇಕೇ ಬೇಕು. ಕೈವಾರ ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೇರಿಸಿ 9 ತಿಂಗಳು ಕಳೆದರೂ ಕೂಡ ಕಚೇರಿಯಲ್ಲಿ ಮುಖ್ಯಾಧಿಕಾರಿಯಾಗಿ ಸಮರ್ಪಕವಾಗಿ ಯಾರೂ ಕಾರ್ಯನಿರ್ವಹಿಸದ ಕಾರಣ ಸಾರ್ವಜನಿಕರು ತಮ್ಮ ಕೆಲಸ ಕಾರ್ಯಗಳಿಗಾಗಿ ಹಲವಾರು ರೀತಿಯ ತೊಂದರೆಗಳನ್ನು ಅನುಭವಿಸುತ್ತಿರುವ ಕಾರಣ ಸಾರ್ವಜನಿಕರು ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಎಂದು ಆರೋಪಿಸಿ ಕೈವಾರ VSSN ನಿರ್ದೇಶಕ ಹಾಗೂ ಕೈವಾರ ಹಾಲು ಡೈರಿಯ ಉಪಾಧ್ಯಕ್ಷ BG ಮಂಜುನಾಥ್ ಹಾಗೂ ರೈತ ಸಂಘದ ತಾಲೂಕು ಅಧ್ಯಕ್ಷ ತ್ಯಾಗರಾಜ್ ನೇತೃತ್ವದಲ್ಲಿ KS ಪುಟ್ಟಣ್ಣಯ್ಯ ಬಣದ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಕೈವಾರ ಪಟ್ಟಣ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿ ತಮ್ಮ ಆಕ್ರೋಶ ಹೊರಹಾಕಿದರು. ಕೈವಾರ VSSN ನಿರ್ದೇಶಕ ಹಾಗೂ ಕೈವಾರ ಹಾಲು ಡೈರಿಯ ಉಪಾಧ್ಯಕ್ಷ BG ಮಂಜುನಾಥ್ ಮಾತನಾಡಿ, ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರ ಬೆಂಬಲಿಗರೊಬ್ಬರು ಕೈವಾರದಲ್ಲಿ ಗೂಂಡಾಗಿರಿ ವರ್ತನೆ ಮಾಡುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿರುವ ಕಳೆದ 40 ತಿಂಗಳಿಂದ ಕೈವಾರದಲ್ಲಿ MC ಸುಧಾಕರ್ ರವರ ಹೆಸರು ಬಳಸಿಕೊಂಡು ಜನತೆ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದ ಮಂಜುನಾಥ್, ಕೈವಾರ ಪಟ್ಟಣ ಪಂಚಾಯಿತಿಯಾಗಿ 7 ತಿಂಗಳು ಕಳೆದಿದ್ದು ಪ್ರಸ್ತುತವಿರುವ ಕಟ್ಟಡದಲ್ಲಿ ಯಾವುದೇ ಮೂಲಭೂತ ಸೌಲಭ್ಯಗಳಿಲ್ಲ, ಶೌಚಾಲಯವಿಲ್ಲ, ಬೀಳುವ ಸ್ಥಿತಿಯಲ್ಲಿ ಕಟ್ಟಡವಿದ್ದು ಪಂಚಾಯಿತಿಗೆ ವಾರ್ಷಿದಾರರೇ ಇಲ್ಲ, ಪಂಚಾಯಿತಿಯು ಅನಾಥವಾಗಿದೆ. ಕೂಡಲೇ ಸರ್ಕಾರ ಮತ್ತು ಶಾಸಕರು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಕೈವಾರ ಪಟ್ಟಣ ಪಂಚಾಯಿತಿಗೆ ಮತ್ತು ಅದರ ಅಭಿವೃದ್ಧಿಗೆ ಮುಂದಾಗಬೇಕು. ಆ ನಿಟ್ಟಿನಲ್ಲಿ ಈ ಭಾಗದ ಜನತೆಗೆ ಸೇವೆಯನ್ನು ನೀಡಲು ಮುಂದಾಗಬೇಕು. ಇಲ್ಲವಾದರೆ ರೈತ ಸಂಘಟನೆ ವತಿಯಿಂದ ಹಂತ ಹಂತವಾಗಿ ತೀವ್ರತರ ಹೋರಾಟವನ್ನು ರೂಪಿಸಲಾಗುವುದೆಂದರು. ಈ ವೇಳೆ ಮಾಧ್ಯಮದವರೊಂದಿಗೆ ರೈತ ಸಂಘದ ತಾಲೂಕು ಅಧ್ಯಕ್ಷ ತ್ಯಾಗರಾಜ್ ಮಾತನಾಡಿ, ಕೈವಾರ ಗ್ರಾಮ ಪಂಚಾಯಿತಿ ಪಟ್ಟಣ ವತಿಯಿಂದ ನಂತರವೂ ಈ ಖಾತೆಗಳು ಆಗಿಲ್ಲ. ಈ ವೇಳೆ ಮಾಧ್ಯಮದವರೊಂದಿಗೆ ರೈತ ಸಂಘದ ತಾಲೂಕು ಅಧ್ಯಕ್ಷ ತ್ಯಾಗರಾಜ್ ಮಾತನಾಡಿ, ಕೈವಾರ ಗ್ರಾಮ ಪಂಚಾಯಿತಿ ಪಟ್ಟಣ ಪಂಚಾಯಿತಿಯಾದ ನಂತರವೂ ಈ ಖಾತೆಗಳು ಆಗಿಲ್ಲ, ಚರಂಡಿಗಳ ಸ್ವಚ್ಛತೆ ಇಲ್ಲ, ಕಚೇರಿಯಲ್ಲಿ ಸಿಬ್ಬಂದಿ ಕೊರತೆ ಇದೆ. ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಸರ್ಕಾರ, ಅಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರು ಗಮನ ಹರಿಸುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ತ್ಯಾಗರಾಜ್, ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್, ಉಪಾಧ್ಯಕ್ಷ ಮಹಮ್ಮದ್ ರಿಯಾಜ್, ಭೈರಪ್ಪ, ಎ ನಾರಾಯಣಸ್ವಾಮಿ, ಚಂದ್ರಪ್ಪ, GV ನಾರಾಯಣಸ್ವಾಮಿ, ಮೂರ್ತಿ, ಜಯರಾಮ್, ಉಲುಗಮ್ಮನಹಳ್ಳಿ ಲಕ್ಷ್ಮೀನಾರಾಯಣಪ್ಪ, M ರಾಮು, ರಾಮಕೃಷ್ಣಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು BP ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮ ವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ
100% ಪರಿಹಾರ ಸಿಗಲಿದೆ. ಧೂಮಪಾನ ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಮತ್ತು ಹಸಿರು ಸೇನೆ ಪುಟ್ಟಣ್ಣಯ್ಯ ಬಣದಿಂದ ಇವತ್ತು ಒಂದು ಪ್ರೆಸ್ ಮೀಟ್ ಕರೆದಿರೋದು ಉದ್ದೇಶ ಏನಂತಂತಂದರೆ, ಕೈವಾರ ಪಟ್ಟಣ ಪಂಚಾಯತಿ ಆಗಿ ಸುಮಾರು 7 ತಿಂಗಳು ಆಗಿರ್ತದೆ. ಈ 7 ತಿಂಗಳಿನಿಂದ ಇಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಮರೀಚಿಕೆ ಆಗಿದೆ. ಯಾಕಂತಂತಂದರೆ, ಒಂದು ಪಟ್ಟಣ ಪಂಚಾಯತಿ ಆಗಬೇಕು ಅಂತಂತಂದರೆ ಅದಕ್ಕೆ ಚೀಫ್ ಆಫೀಸರ್ ಅಂತೇಳ್ಬಿಟ್ಟು ಫಸ್ಟು ಇದು ಮಾಡಬೇಕು. ಏನೋ ಅನೌನ್ಸ್ ಆಗಿದ ತಕ್ಷಣ ಮುಖ್ಯ ಅಧಿಕಾರಿ ಅಂತೇಳ್ಬಿಟ್ಟು ಪರ್ಮನೆಂಟ್ ಪೋಸ್ಟ್ ಕೊಟ್ಬಿಟ್ಟು ಮತ್ತು ಅವ್ರ ಸಿಬ್ಬಂದಿನ ನೇಮಕ ಮಾಡಬೇಕು. ಸರ್ಕಾರದಿಂದ ಒಂದು ಸುತ್ತೋಲೆ ಆದೇಶ ಹೊರಡಿಸ್ಬೇಕು. ಏನಂತ, ಈ ಥರ ಚೀಫ್ ಆಫೀಸರು ಇಂಥವ್ರು ಆಗಿದ್ದಾರೆ, ಅವರು ಕೆಳಗಡೆ ಇಂಥ ಅಧಿಕಾರಿಗಳಿದ್ದಾರೆ ಅಂತೇಳ್ಬಿಟ್ಟು ಒಂದು ಸುತ್ತೋಲೆ ಹೊರಡಿಸ್ಬೇಕು. ಸರ್ಕಾರದಿಂದ ಅವ್ರನ್ನ ನೇಮಕ ಮಾಡ್ಕೊಬೇಕು. ಇಲ್ಲಿ ಕೈವಾರದಲ್ಲಿ ಏನಾಗಿದೆ ಅಂತಂದರೆ, ಯಾವುದು ಕಾನೂನು ಪ್ರಕಾರವಾಗಿ ಆಗ್ತಾಯಿಲ್ಲ. ನಮ್ಮ ದೇಶ ಆಗಲಿ, ನಮ್ಮ ಕರ್ನಾಟಕ ಆಗಲಿ, ಚಿಂತಾಮಣಿ ಆಗಲಿ, ಕೈವಾರ ಆಗಲಿ ನಡೀತಾ ಇರೋದು ಡಾಕ್ಟರ್ ಬಾಬಾ ಸಾಹೇಬ್ B.R. ಅಂಬೇಡ್ಕರ್ ಕೊಟ್ಟಿರೋಂಥ ಸಂವಿಧಾನದಿಂದ ಹೊರತು ಯಾರೋ ಹಿಟ್ಲರ್ ಸಂಸ್ಕೃತಿಯಿಂದ ಬಂದಿರೋಂಥ ಒಂದು ವ್ಯಕ್ತಿಯಿಂದ ಆಗಲಿ, ಇನ್ನೊಬ್ಬರ ದೌರ್ಜನ್ಯದಿಂದ ಆಗಲಿ ನಡೀತಾ ಇಲ್ಲ. ಇಲ್ಲಿ ಕೈವಾರದಲ್ಲಿ ಕೈವಾರ ಅನ್ನೋದು ಒಂದು ಪುಣ್ಯಕ್ಷೇತ್ರ. ಇದಕ್ಕೆ ಪ್ರಸಿದ್ಧವಾದಂಥ ಕ್ಷೇತ್ರ ಆಗಿರೋದ್ರಿಂದ ಇದಕ್ಕೆ ಆದಂಥ ಒಂದು ಹೆಸರಿದೆ. ಆ ಹೆಸರನ್ನ ಇವತ್ತು ಕಳಂಕ ತಗೊಂಬತ್ತಾ ಇದ್ದಾರೆ. ಏನಂತಂತಂದರೆ, ಯಾವುದೇ ಒಬ್ಬ ರೈತರಿಗೆ ಇಲ್ಲಿ ಒಂದು ಮೂಲಭೂತ ಸೌಕರ್ಯ ಸಿಗ್ತಾ ಇಲ್ಲ. 7 ತಿಂಗಳಿಂದ ಒಂದು ಈಸೊತ್ತಾಗಲಿ ಆಯಿತಾ, ಒಂದು ಮದುವೆ ಆಗಬೇಕು, ಒಬ್ಬ ಮಗಳಿಗೆ ಮದುವೆ ಮಾಡಬೇಕು, ಅವ್ರು ಒಂದು ಜಮೀನು ಮಾಡಬೇಕು, ಒಂದು ಇದು ಏನು ಸೈಡ್ ಮಾಡಬೇಕಾಗ್ತದ, ಇಲ್ಲ ಏನೋ ಒಂದು ಬಾಧೆಗ ಇಲ್ಲ ಸೈಡ್ ತೊಗೊಬೇಕಾಗ್ತದೆ ಪರ್ಚೇಸಿಂಗು. 7 ತಿಂಗಳಿಂದ ಯಾವುದೇ ಕಾರಣಕ್ಕೂ ಒಂದು ವ್ಯವಹಾರ ನಡೆದಿಲ್ಲ, ಏನಿಲ್ಲ. ಈ ಥರ ಒಬ್ಬ ರೈತರಿಗೆ ತೊಂದರೆ ಕೊಟ್ಟು ನೀವು ಅಭಿವೃದ್ಧಿ ಮಾಡಬೇಕು ಅಂತಂದರೆ ಪಟ್ಟಣ ಪಂಚಾಯತಿ ಏನಕ್ಕೋಸ್ಕರ ಮಾಡಿದ್ರಿ? ಪಟ್ಟಣ ಪಂಚಾಯತಿ ಮಾಡಬೇಕು ಅಂತಂದರೆ ಮೇನ್ ಇಂಪಾರ್ಟೆಂಟು ಈ ಒಂದು ಪ್ರೋಸೆಸ್ ಎಲ್ಲ ಇದೆ. ಏನಂತ, ಅಧಿಕಾರಿಗಳನ್ನ ನೇಮಕ ಮಾಡಬೇಕು ಆಯಿತಾ, ಅದ್ರ ಬಂದು ಕುಡಿಸ್ಬಿಟ್ಟು ಏನೋ ಇಲ್ಲಿ ಯಾವುದೋ ಪಟ್ಟಣ ಪಂಚಾಯತಿ ಅಂತ ಹೇಳ್ಬಿಟ್ಟು ಒಂದು ಅನುಮೋದನೆ ಆಗಬೇಕು. ಇಲ್ಲಿ ಈ ಥರ ಪಟ್ಟಣ ಪಂಚಾಯತಿ ಆಗಿದೆ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿಲ್ಲ. ಏನಂತ, ಇವು ಬರ್ತಾರೆ, ರೈತರು ಬರ್ತಾರೆ, ಇಲ್ಲಮ್ಮ ಪಟ್ಟಣ ಪಂಚಾಯತಿ ಆಗಿದೆ, ನಾವೇನು ನಮ್ಮ ಕೈಯಲ್ಲಿ PDO ಕೇಳಿದ್ರೆ PDO ಏನಂತಂದರೆ ಆನ್ಸರ್ ಕೊಡೋದು, ಇಲ್ಲ ಪಟ್ಟಣ ಪಂಚಾಯತಿ ಆಗಿದೆ, ಪಟ್ಟಣ ಪಂಚಾಯತಿ ಆಗಿರೋದ್ರಿಂದ ಏನೂ ಆಗ್ತಾ ಇಲ್ಲ, ಎಲ್ಲ ಕರ್ನಾಟಕ ಸ್ಟೇಟಲ್ಲೆಲ್ಲ ಈ ಸೊತ್ತುಗಳೆಲ್ಲ ನಿಲ್ಸಾಕಿದ್ದಾರೆ, ಸ್ಟೇಟೆಲ್ಲ ನಿಲ್ಸಾಕಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ಉತ್ತರ ಅವ್ರ ನಿಂಕ ಬರ್ತಾ ಇದೆ. ಸ್ಟೇಟೆಲ್ಲ ನಿಲ್ಸಾಕಿದರೆ ಬೇರೆ ಕಡೆ ಆಗೋವಂಥದ್ದು ಏನು, ಕೈವಾರದಲ್ಲಿ ಮಾತ್ರ ಆಗದಿದ್ದಾರಂಥ ಏನು, ಚಿಂತಾಮಣಿ ತಾಲೂಕಲ್ಲೇ ಕೈವಾರ ಮಾತ್ರ ಆಗದಿದ್ದೇನು, ಬೇರೆ ಒಂದು ಹೋಬಳಿ ಆಗ್ತಾ ಇದೆ, ಈ ಸೊತ್ತು ಕ್ರಯ ಆಗ್ತಾ ಇದೆ, ಎಲ್ಲ ಆಗ್ತಾ ಇದೆ, ಟ್ರಾನ್ಸಾಕ್ಷನ್ ಎಲ್ಲ ನಡೀತಾ ಇದೆ. ಬಟ್ ಕೈವಾರ ಮಾತ್ರ ಆಗ್ತಾ ಇಲ್ಲ. ಏನಂತಂದರೆ, ಮೊನ್ನೆ ಮಾಜಿ ಉನ್ನತ ಶಿಕ್ಷಣ ಸಚಿವರು ಕೈವಾರದ ಬಗ್ಗೆ ಯಾಕೋ ಭಾರಿ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಏನಂತಂದರೆ, ಇಲ್ಲಿನ ವ್ಯವಸ್ಥೆ ಅದೇನೋ ಅವ್ರಿಗೆ ಗೊತ್ತಿದ್ರೂ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರೋ, ಇಲ್ಲ ನೆಗ್ಲೆಕ್ಟ್ ಮಾತಾಡ್ತಾ ಇದ್ದಾರೋ, ಇಲ್ಲ ನಮ್ಮ ಕೈವಾರ ಜನಗಳ ಹಣೆ ಬರನೇನೋ ಗೊತ್ತಿರಲಿಲ್ಲ. ಈ ಕಡೆ ನಮ್ಮ ಇದು MLA ಅವರು ಯಾವುದೇ ಕಾರಣಕ್ಕೂ ಗಮನ ಹರಿಸ್ತಾ ಇಲ್ಲ. ದಯವಿಟ್ಟು ಒಂದು MLA ಅವ್ರಿಗೊಂದು ವಿಚಾರ ಹೇಳ್ತೀನಿ, ಇದು ಒಂದು ಪುಣ್ಯಕ್ಷೇತ್ರ. ದಯವಿಟ್ಟು ಹೇಳ್ತಾ ಇದ್ದೀನಿ, ನಮಗೆ ಅನುಕೂಲ ಮಾಡಿಕೊಡಿ. ಪಟ್ಟಣ ಪಂಚಾಯತಿಗೆ ಇವತ್ತೇ ಸುಮಾರು ಅಂತಂತಂದ್ರು ನಾವು ಒಂದು 4 ತಿಂಗಳಿಂದ ಜಿಲ್ಲಾ ಒಂದು ಪಂಚಾಯತಿಗೆ ಚಿಕ್ಕಬಳ್ಳಾಪುರಕ್ಕೆ ತಿರುಗ್ತಾ ಇದ್ರಿ. ಅವ್ರ ಅಧಿಕಾರಿಗಳನ್ನ ಕೇಳಿದ್ರೆ ಆಯಾ ಅಧಿಕಾರಿನ ಇನ್ಚಾರ್ಜ್ ತೊಗೊಂಡಿದ್ದಾರೆ, ಈ ಅಧಿಕಾರಿ ಇನ್ಚಾರ್ಜ್ ತೊಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹೊರತು ಒಬ್ಬ ಅಧಿಕಾರಿ ಕೂಡ ಬಂದಿಲ್ಲ. ಇದುವರೆಗೂ ನಮ್ಗೆ ಕಾಣಿಸಿಲ್ಲ. ನಾವು ಡೈಲಿ ಬರ್ತಾನೆ ಇದ್ದೀರಿ. ಒಂದು 50 ಬಾರಿ ಬಂದಿದ್ದೀನಿ, ಇವನೊಂದು 30 ಸತಿ ಬಂದಿತ್ತಾನೆ ನನ್ನ ಜೊತೆಯಲ್ಲಿ, ಆಯಿತಾ. ಸಾಕ್ಷಿ ಸಮೇತ ಬೇಕಾದ್ರೆ ನಿಮ್ಗೆ ಕೊಡ್ತೀನಿ. 30 ಬಾರಿ ಇವನು ಬಂದಿದ್ದಾನೆ, ಆದರೆ ಕೂಡ ಒಂದು ಕೆಲಸ ಕೂಡ ಆಗಿರಲ್ಲ. ಈ ಸೊತ್ತುಗಳು ಮಾತ್ರ ಆಗಕ್ಕೆ ಮಾತ್ರ ಇವ್ರ ಕಾನೂನು ಇರ್ತದೆ. ಮತ್ತು ಇದು ಕಂದಾಯ ಕಟ್ಸ್ಕೊಳ್ಬೇಕಾದ್ರೆ ಕಾನೂನು ಇರಲ್ಲ. ನೀನು ಯಾವಾರನ ಬಾ, ಹೆಂಗಾದರೂ ಬಾ, ಕಂದಾಯ ಮಾತ್ರ ಕಟ್ಸ್ಕೊತಾರೆ. ಕಂದಾಯ ಕಟ್ಟಕ್ಕೆ ಮಾತ್ರ ಇವ್ರ ಕಾನೂನಿದೆ, ಈ ಸೊತ್ತುಗಳು ಮಾಡ್ಸೋಕ್ಕೆ ಮಾತ್ರ ಇದಿಲ್ಲ, ಆಯ್ತಾ. ಅದರಿಂದ ದಯವಿಟ್ಟು ಹೇಳ್ತಾ ಇದ್ದೀನಿ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋಂಥ ಸಂವಿಧಾನದಿಂದ ನೀವು ಆ ಥರ ಇದು ನಡವಳಿಕೆ ಮಾಡಬೇಕೇ ಹೊರತು ಹಿಟ್ಲರ್ ಸಂಸ್ಕೃತಿ ಆಗಲಿ ಕೈವಾರದಲ್ಲಿ ನಡೆಯಲ್ಲ. ಯಾರೋ ಹೇಳೋರು ಕೇಳೋರು ಇಲ್ಲ ಅಂತೇನೋ ನೀವು ಅಂದ್ಕೊಂಡಿದ್ರೆ ದಯವಿಟ್ಟು ಅದನ್ನು ಮರ್ತೋಗ್ಬಿಡಿ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದರೆ, ಕೇಳೋಕ್ಕೆ ನಾವಿನ್ನೂ ಬದುಕಿದ್ರಿ, ಸತ್ತಿಲ್ಲ, ಅರ್ಥ ಆಯ್ತಾ. ದಯವಿಟ್ಟು ಹೇಳ್ತಾ ಇದ್ದೀನಿ, ರೈತರಿಗೆ ಒಂದು ಅನುಕೂಲ ಮಾಡಿಕೊಡಿ. ಇವತ್ತು ಬರಗಾಲ ಬಂದಿದೆ, 7 ತಿಂಗಳಿಂದ ಮಳೆ ಆಗಿಲ್ಲ, ಇವತ್ತು ಜಾನುವಾರುಗಳಿಗೆ ಮೇವಿಲ್ಲ, ಕೆರೆಯಲ್ಲಿ ಯಾವ ಕೆರೆಯಲ್ಲಿ ನೀರಿರಲಿಲ್ಲ, ಆಯಿತಾ. ನೀವು ಮಾಡಬೇಕಾಗಿರೋಂಥ ಕೆಲಸ ಏನು, ಅಧಿಕಾರಕ್ಕೋಸ್ಕರಾಗಿ ನೀವು ಬೆಂಗಳೂರು ಡೆಲ್ಲಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀರ ಹೊರತು ಕೈವಾರದ ಜನದ ಪರಿಸ್ಥಿತಿಯನ್ನು ಕಂಡಿದ್ದೀರಾ? ಇಲ್ಲ ಚಿಂತಾಮಣಿ ಕ್ಷೇತ್ರದಲ್ಲಿ ಏನಾಗ್ತಾಗಿದೆ, ಈ ಥರ ಬರಗಾಲ ಬಂದಿದೆಯಲ್ಲಪ್ಪ, ಜಾನುವಾರುಗಳಿಗೆ ತೊಂದರೆ ಆಗ್ತಾ ಇದೆ, ಮೇವು ತೊಂದರೆ ಆಗ್ತಾ ಇದೆ, ಅವ್ರ ಕಷ್ಟ ಏನು ಸುಖ ಏನು ಅಂತ ಏನೋ ಕೇಳಿದ್ದೀರಾ? 30-40 ತಿಂಗಳಾಗಿದೆ ನಿಮ್ಮ ಸರ್ಕಾರ ಬಂದು, ಅರ್ಥ ಆಯ್ತಾ. 36 ತಿಂಗಳು ನೀವು ಒಂದು ಉನ್ನತ ಶಿಕ್ಷಣ ಸಚಿವರಾಗಿದ್ದರೆ, 36 ತಿಂಗಳಲ್ಲೇ ಕೈವಾರಿಗೆ ಏನಾದ್ರೂ ಒಂದು ಅಭಿವೃದ್ಧಿ ಆದ್ರೆ ನೋಡಿಸ್ಬಿಡ್ರಿ.
ಆಯಿತಾ. ನಿಮ್ಮ 36 ತಿಂಗಳ ಅಧಿಕಾರದಲ್ಲಿ ಕೈವಾರಕ್ಕೆ ನಾನು ಈ ರಸ್ತೆ ಮಾಡಿದ್ದೀನಿ, ಈ ಒಂದು ಏನು ಆಸ್ಪತ್ರೆ ಕಟ್ಟಿದ್ದೀನಿ, ಇಲ್ಲೇ ಹಾಸ್ಪಿಟ್ಲ್ ಇದೆ. ಪಂಚಾಯತಿ 5 ವರ್ಷ ಆಗಿದೆ, ಏನು ಇದೇ ಗ್ರಾಮ ಪಂಚಾಯತಿ 5 ವರ್ಷದಿಂದ ಕಟ್ಟಬೇಕಾ? ಅವರವರ ನಿಮ್ಮ ಬೆಂಬಲಿಗರಿಗೆ ಕೊಟ್ಟು ಕಳ್ಳಕಾಕರಿಗೆ ಕೊಟ್ಟು ಇದುವರೆಗೂ 5 ವರ್ಷದಿಂದ ಒಂದು ಗ್ರಾಮ ಪಂಚಾಯತಿ ಉದ್ಘಾಟನೆ ಮಾಡೋಕ್ಕಾಗಲಿಲ್ಲ ಅಂತಂತಂದರೆ ನೀವು 36 ತಿಂಗಳು ಉನ್ನತ ಶಿಕ್ಷಣ ಆಗಿ ಪ್ರಯತ್ನ ಏನು? ಇನ್ನೇನು ಮಾಡ್ತಾಯಿದ್ರಿ ನೀವು? ದಯವಿಟ್ಟು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಕೈವಾರದಲ್ಲಿ ಇವತ್ತು ಜಾಸ್ತಿ ಬರಗಾಲ ಬಂದಿದೆ, ಜಾನುವಾರುಗಳಿಗೂ ತುಂಬ ಮೇವು ತೊಂದರೆ ಆಗ್ತಾ ಇದೆ, ಅದ್ರ ಕಡೆ ಗಮನ ಕೊಡ್ರಿ. ಇವತ್ತು ಹಾಸ್ಪಿಟ್ಲಲ್ಲಿ ಡಾಕ್ಟ್ರುಗಳಿಲ್ಲ, ಯಾಕಂದರೆ 10,000 ಅದು ಸುಮಾರು 10 ರಿಂದ 15,000 ಇರೋ ಪಾಪ್ಯುಲೇಷನ್ ಊರಲ್ಲಿ ಇದು ಹೋಬಳಿ ಹೆಡ್ ಕ್ವಾರ್ಟ್ರು. ದಯವಿಟ್ಟು ಹೇಳ್ತಾ ಇದ್ದೀನಿ, ಒಂದು ಹಾಸ್ಪಿಟ್ಲಲ್ಲಿ ಒಬ್ಬ ಡಾಕ್ಟ್ರುಗಳಿರಲ್ಲ, ಅರ್ಥ ಆಯ್ತಾ? ಸಾಯಂಕಾಲ ಒಂದು 7 ಗಂಟೆಯಲ್ಲಿ ಬಂದರೆ ಒಂದು ಯಾರೋ ಪಾಪ ಇಬ್ಬರು ಇರ್ತಾರೆ, ಅವರು ಡಾಕ್ಟ್ರು ನೋಡಲ್ಲ ಅನ್ನಿಲ್ಲ. ಇವತ್ತು SC ST ಜನಾಂಗ ಇಲ್ಲಿ ಜಾಸ್ತಿ ಇದೆ, ಅಲ್ಪಸಂಖ್ಯಾತರು ಜನಾಂಗ ಕೈವಾರದಲ್ಲಿ ಜಾಸ್ತಿ ಇದೆ. ಅವ್ರು ಏನು ಮಾಡಬೇಕು? ರಾತ್ರಿ ಆದರೆ 12 ಗಂಟೆಯಲ್ಲಿ ಕಾಯಿಲೆ ಬರ್ತದೆ, 1 ಗಂಟೆಯಲ್ಲಿ ಕಾಯಿಲೆ ಬರ್ತದೆ. ಎಲ್ಲಿಗೆ ಹೋಗ್ಬೇಕು? ಚಿಂತಾಮಣಿಗೆ ಹೋಗ್ಬೇಕಾ? ಬೆಂಗಳೂರಿಗೆ ಹೋಗ್ಬೇಕಾ? ಹೋಬಳಿ ಹೆಡ್ ಕ್ವಾರ್ಟರ್ ಇದ್ದುಕೊಂಡು ನೀವು 36 ತಿಂಗಳು ನಿಮ್ಮದೇ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಇದ್ದುಕೊಂಡು ಇವತ್ತು ಒಂದು ಉನ್ನತವಾದ ಹಾಸ್ಪಿಟಲ್ ಕಟ್ಸಲಿಲ್ಲ ಅಂತಂತಂದರೆ ನೀವು ಇದ್ದು ಏನು ಪ್ರಯೋಜನ? ನೀವು ಈ ಪುರುಷಾರ್ಥಕ್ಕೋಸ್ಕರವಾಗಿ ನೀವು ಮಿನಿಸ್ಟರ್ ಪೋಸ್ಟ್ ಬರೀ ಅಧಿಕಾರಕ್ಕೆ ಮಾತ್ರ ಇದು ಮಾಡ್ತಾ ಇದ್ರೆ ಹೊರತು ಒಂದು ಮೂಲಭೂತ ಸೌಕರ್ಯಕ್ಕೆ ನೀವು ಯಾವುದೇ ಕಾರಣಕ್ಕೂ ಒಂದು ಏನು ಕಿಂಚಿತ್ತು ಕೂಡ ಗಮನ ಹರಿಸ್ತಾ ಇಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ, ಮಾಜಿ ಉನ್ನತ ಶಿಕ್ಷಣ ಸಚಿವರ್ಗ ಬಂದು ಇಲ್ಲಿ ಮೂಲಭೂತ ಸೌಕರ್ಯಗಳನ್ನ ನೋಡಿ ಕೈವಾರ ಜನಕ್ಕೆ ಏನು ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಗ್ರಾಮ ಸಭೆ ಮಾಡಬೇಕು. ದಯವಿಟ್ಟು ನೀವು ಬಂದಾನಿಕ ಒಂದು ಸಭೆ ಆಗಲಿ ಏನು ಮಾಡಿಲ್ಲ ಏನಿಲ್ಲ, ದಯವಿಟ್ಟು ಬಂದು ಕಷ್ಟ ಸುಖ ಎಲ್ಲ ಕೇಳಬೇಕು ಅಂತೇಳ್ಬಿಟ್ಟು ಏನಾದ್ರೂ ಈ ಒಂದು ನಾವು ಒಂದು ವಾರ ಕೊಡ್ತೀರಿ ಟೈಮು, 1 ವಾರ ಅಂದರೆ 8 ದಿನ ಟೈಮ್ ಕೊಡ್ತೀರಿ. 8 ದಿನ ಒಳಗಾಗಿ ಇದೇನ ಸರಿ ಹೋಗಲಿಲ್ಲ ಅಂತಂತಂದರೆ ನಮ್ಮ ಟೋಟಲ್ ಜಿಲ್ಲಾ ಕಮಿಟಿನಿಂದ ತಾಲೂಕು ಕಮಿಟಿನಿಂದ ಉಗ್ರವಾದ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀರಿ. ಅದು ಅಂತಿಂಥ ಪ್ರತಿಭಟನೆ ಅಲ್ಲ, ಆಮೇಲೆ ನೀವು ನಿರೀಕ್ಷೆ ಕೂಡ ಮಾಡಿರಲ್ಲ. ಯಾಕಂತಂದರೆ ಸಂಘಟನೆಗೆ ಏನು ಶಕ್ತಿ ಅಂತ ಹೇಳ್ಬಿಟ್ಟು ಅದನ್ನು ಈ ಕೈವಾರದಿಂದನೇ ತೋರಿಸ್ತೀರಿ. ಇದು ಬರೀ ಒಂದು ಪ್ರೆಸ್ ಮೀಟ್ ಅಂದ್ಕೊಳ್ರಿ, ಹೋರಾಟ ಅಲ್ಲ. ಹೋರಾಟ ಅನ್ನೋದು ಹೆಂಗಿರ್ತದೆ ಅಂತ ಹೇಳ್ಬಿಟ್ಟು ನಿಮಗೆ ಆಮೇಲೆ ಮುಂದಿನ ದಿನಗಳಾಗ ನಾವು ತಿಳಿಸ್ಕೊಡ್ತೀರಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಪದೇ ಹೇಳ್ತಾ ಇದ್ದೀನಿ, ನಮಗೆ ಕೊಟ್ಟಿರೋದು ಬಾಬಾ ಸಾಹೇಬ್ B.R. ಅಂಬೇಡ್ಕರ್ ಸಂವಿಧಾನ, ಹಿಟ್ಲರ್ ಸಂಸ್ಕೃತಿ ಅಲ್ಲ. ನಿಮ್ಮ ಕೆಲವು ಬೆಂಬಲಿಗರು ಹಿಟ್ಲರ್ ರೀತಿಯಾಗಿ ವರ್ಕ್ ಮಾಡ್ತಾ ಇದ್ದಾರೆ ಇಲ್ಲಿ, ಆಯ್ತಾ? ಅವ್ರು ಹೇಳ್ದಂಗೆ ನಡಿಬೇಕು, ಅವ್ರ ಅಧಿಕಾರಿನೇ ಬರಿಬೇಕು, ಅವ್ರು ಹೇಳ್ದಂಗೆ ಅಧಿಕಾರಿಗಳು ಹೇಳ್ದಂಗೆ ಕೆಲಸ ಮಾಡಬೇಕು, ಅವ್ರು ಹೇಳ್ದಂಗೆ ಅಧಿಕಾರಿಗಳು ಕೆಲಸ ಮಾಡಬೇಕು. ಮೊನ್ನೆ ಒಬ್ಬರು ಇಲ್ಲಿ ಯಾವುದೋ SIR ನಡೀತಾ ಇದೆ, ಒಬ್ಬ ನಿಮ್ಮ ಬೆಂಬಲಿಗರು ಹೋಗಿ ಧಮಕಿ ಹಾಕ್ತಾನೆ ಒಬ್ಬ ಅಧಿಕಾರಿ ಮೇಲೆ, ಏನಂತ? ನಾನಿಲ್ಲ ಅಂತಂದರೆ ಹೆಂಗಾಗ್ತದೆ? SIR ಏನೋ ನಿಮ್ಮ ಜೋಪಲ್ಲಿ ನಿಮ್ಮ ಅಪ್ಪನ ಪಾಕೆಟಲ್ಲಿ ಇಟ್ಕೊಂಡಿದ್ರಿ. SIR ಅನ್ನೋದು ಚುನಾವಣಾ ಆಯೋಗ ಕಂಪ್ನಿನಿಂದ ಕಳಿಸಿರೋದು, ಅರ್ಥ ಆಯ್ತಾ? ಯಾರು ಅರ್ಹ ಮತದಾರ ಇರ್ತಾರೋ ಅವ್ರನ್ನ ಗುಡಿಸ್ಬಿಟ್ಟು ಅನರ್ಹ ಮತದಾರನ ಇದು ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಆದರೆ ಒಬ್ಬ ಗುಂಡ ನಿಮ್ಮ ರೈಟ್ ಹ್ಯಾಂಡ್ ಬಂದು ಅಧಿಕಾರಿಗೆ ಧಮಕಿ ಕೊಡ್ತಾನೆ, ಏನಂತ? ನಮ್ಮ BLO 2 ಧಮಕಿ ಕೊಡ್ತಾನೆ, ನೀವು ಹೋಗಿ ಕೊಡ್ದು ಹಂಗೆ ಮಾಡ್ಬಿಡ್ತೀರಿ ಹಿಂಗೆ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು. ಏನು ನಾವು ಏನು ಸಂವಿಧಾನದಾಗ ನಡೀತಾ ಇದ್ರೆ ಇಲ್ಲ, ಯಾವುದು ನಿಮ್ಮ ಹಿಟ್ಲರ್ ಸಂಸ್ಕೃತಿ ನಡೆಸ್ತಾ ಇದ್ರೆ ಇಲ್ಲಿ ಅವೆಲ್ಲ ನಡೆಯಲ್ಲ, ಆಯಿತಾ? ನಮ್ಮ ಕಾನೂನು ಇರೋದು ಇವತ್ತು ಪಾಕಿಸ್ತಾನ ಬಾಂಗ್ಲಾದೇಶ ಏನಾಗಿದೆ, ಆದರೆ ನಮ್ಮ ಇಂಡಿಯಾ ಆಗಲ್ಲ. ಯಾಕಂತಂದರೆ ನಮಗೆ ಬಾಬಾ ಸಾಹೇಬ್ ಕೊಟ್ಟಿರೋಂಥ ಒಂದು ವೆಪನ್ ಇದೆ, ಶಕ್ತಿ. ಆ ವೆಪನ್ನಿಂದನೇ ಇವತ್ತು ನಾವು ಇಲ್ಲಿ ಮಾತಾಡ್ತಾ ಇರೋದು, ಆ ವೆಪನ್ನಿಂದನೇ ನಾವು ಜೀವನ ಮಾಡ್ತಾ ಇರೋದು. ಇಲ್ಲಾಂದ್ರೆ ನಮ್ಗೆ ಓಟ್ ಕೂಡ ಹಾಕಿರಲ್ಲ. ಹೇಳ್ತೀನಿ ಕೇಳಿ, ಸಂವಿಧಾನ ಇಲ್ಲ ಅಂದಿದ್ರೆ, ಪುಣ್ಯಾತ್ಮ ಇಲ್ಲ ಅಂದಿದ್ದರೆ ನಾನು ಇಲ್ಲಿ ಮಾತಾಡೋಂಥ ಅವಶ್ಯಕತೆನೂ ಇರ್ತಾ ಇಲ್ಲ. ಇವತ್ತು ನೀವು ಹೇಳ್ದಂಗೆ ನಾವು ಕೇಳಬೇಕಾಗಿತ್ತು. ಇವತ್ತು ಹಿಂದೆ 100 ವರ್ಷ ಹಿಂದೆ ಹೋಗ್ಯಾರಿ, ಜಿ ಹುಜೂರ್ ಅನ್ನೋ ಸಂಸ್ಕೃತಿ ಇರ್ತಾ ಇತ್ತು. ದಯವಿಟ್ಟು ಮಾನ್ಯ ಉನ್ನತ ಸಚಿವರಿಗೆ ಪದೇ ಹೇಳ್ತಾ ಇದ್ದೀನಿ, ಕೈವಾರ ಕಡೆ ಗಮನ ಕೊಡಿ. ಇನ್ನೂ ಜಾಸ್ತಿ ಇಂಪಾರ್ಟೆಂಟ್ ಕೆಲಸಗಳು ಇಲ್ಲಿ ನಡೆದಿದೆ. ಮುಂದಿನ ದಿನದಾಗ ಹೋರಾಟ ಏನಾದರೂ ವಾರ ಸರಿ ಹೋಗಲಿಲ್ಲ ಅಂತಂದರೆ ಉಗ್ರವಾದ ಹೋರಾಟದ ದಿನ ಮುಂದೆ ಎಲ್ಲ ಬಿಚ್ಚಿಡ್ತೀನಿ, ಸಾಕ್ಷಿ ಸಮೇತ ನನ್ನ ಹತ್ರ ಇದೆ, ಸಾಕ್ಷಿ ಸಮೇತ ಬಿಚ್ಚಿಡ್ತೀನಿ. ಏನೇನ್ಬಿಟ್ಟು ಪ್ರತಿಯೊಂದು ಮಾಹಿತಿನೂ ನನ್ನ ಹತ್ರ ಇದೆ, ನಾನು ಇವಾಗ ಹೇಳಲ್ಲ. ನೀವೇನ ಇದ್ರನ್ನ ಸರಿಪಡಿಸಲಿಲ್ಲ ಅಂತಂದರೆ ಉಗ್ರವಾದ ಹೋರಾಟ ಮಾಡಿಕೊಂಡು ಅವತ್ತು ಪ್ರತಿಯೊಂದು ಬಿಚ್ಚಿಡ್ತೀನಿ. ಇದಂತೂ 100% ಸತ್ಯ. ದಯವಿಟ್ಟು ಇದ್ರ ಕಡೆ ಗಮನ ಕೊಡಿ. ಸೃಷ್ಟಿ ಎಂಟರ್ಪ್ರೈಸಸ್, ವಿಭ್ರಾಂತ್ ಇಂಟೀರಿಯರ್ ಅಂಡ್ ಡಿಸೈನರ್ಸ್, ಈರುಳ್ಳಿ ಬಜಾರ್, ಚೆಳ್ಳೂರು ರಸ್ತೆ, ಚಿಂತಾಮಣಿ. ವೈಬ್ರೆಂಟ್ ಇಂಟೀರಿಯರ್ ಮ್ಯಾನುಫ್ಯಾಕ್ಚರ್ಸ್ ಆಫ್ UPVC ಡೋರ್ಸ್ ಆ್ಯಂಡ್ ವಿಂಡೋಸ್. ನಮ್ಮಲ್ಲಿ ಕಲರ್ ವಿಂಡೋಸ್, 2 ಟ್ರ್ಯಾಕ್ ಸ್ಲೈಡಿಂಗ್ ವಿಂಡೋಸ್, 2.5 ಟ್ರ್ಯಾಕ್ ಸ್ಲೈಡಿಂಗ್ ವಿಂಡೋಸ್, 3 ಟ್ರ್ಯಾಕ್ ಸ್ಲೈಡಿಂಗ್ ವಿಂಡೋಸ್, ಓಪನಬಲ್ ವಿಂಡೋಸ್, ಓಪನಬಲ್ ಡೋರ್, ವೆಂಟಿಲೇಟರ್ ಮಾಡಿಕೊಡಲಾಗುವುದು. ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ PVC ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು 50ಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು. UPVC ಮತ್ತು ಸಾಫಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ. ಕಡಿಮೆ ಬೆಲೆಯಲ್ಲಿ ಹಾಗೂ
ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ. ವಿವರಗಳಿಗೆ 9843887724 ಮತ್ತೊಂದು 7026688076 ಮಗದೊಂದು 9972181140ಗೆ ಸಂಪರ್ಕಿಸಬಹುದು. ತ್ಯಾಗರಾಜ ಬನಹಳ್ಳಿ, ಕರ್ನಾಟಕ ರಾಜ್ಯ ರೈತ ಸಂಘ ಪುಟಾಣೆ ಬನ್ನ ತಾಲೂಕು ಅಧ್ಯಕ್ಷರು. ನಾವಿವತ್ತು ಏನಂದರೆ ಪಂಚಾಯತಿದು ಜನವರಿ ಮೊದಲು ಪಟ್ಟಣ ಪಂಚಾಯತಿ ಇತ್ತು, ಜನವರಿ ಆದಮೇಲೆ ಪಂಚಾಯತಿ ಇತ್ತು, ಆಮೇಲೆ ಪಟ್ಟಣ ಪಂಚಾಯತಿ ಮಾಡಿದ್ರು. ಪಟ್ಟಣ ಪಂಚಾಯತಿ ಆದಮೇಲೆ ಜನಸಾಮಾನ್ಯರಿಗೆ ಏನು ಒಂದು ಕೆಲಸಗಳು ನಡೀತಾ ಇಲ್ಲ. ಒಂದು ನಮ್ಮ ಬ್ರದರ್ ಹೇಳ್ದಂಗೆ ಒಂದು ರಿಜಿಸ್ಟ್ರ್ ಆಗಲಿ, ಒಂದು ಸೈಟ್ ಏನು ಮಾಡಬೇಕಾದ್ರೆ ಒಂದು ಅಕಸ್ಮಾತ್ ಯಾವುದೋ ಒಂದು ತೊಂದರೆ ಇರ್ತದೆ, ರೈತರಿಗೆ ಜನಸಾಮಾನ್ಯ ತೊಂದರೆ ಇರ್ತದೆ. ಸೈಟೇ ಮಾಡಬೇಕು, ಒಂದು ಕಾಲೇಜ್ ಫೀಸ್ ಕಟ್ಟಬೇಕು, ಒಂದು ಮದುವೆ ಮಾಡಬೇಕು, ಅವ್ರ ಹತ್ರದ ಅಷ್ಟೇ ಒಂದು ಸೈಟು ಒಂದು ಮನೆ ಇರ್ತದೆ, ಮಾಡಲೇಬೇಕು. ಇಂಥವಕ್ಕೆಲ್ಲ ಏನಾರು ಮಾಡಬೇಕಂದ್ರೆ ಇಲ್ಲಿ ಇವತ್ತು ಒಂದು 8 ತಿಂಗಳು 9 ತಿಂಗಳಾಗೈತಿ ಇಲ್ಲಿ ಕಾರ್ಯನಿರತವಾಗಿ ಒಬ್ಬ ಅಧಿಕಾರಿ ನೇಮಿಸೋಕ್ಕಾಗಿಲ್ಲ. ನಾವು ಇದನ್ನು ನಮಗೂ ಒಂದು ಕೆಲಸ ಇತ್ತು ಬಂದರೆ ನೋಡಿದ್ರೆ ಕಂದಾಯ ಕಟ್ಟಬೇಕು ಅಂದು 9,000 ರೂಪಾಯಿ ಬಿಲ್ ಹಾಕಿದೆ, ಯಾವಾಗ 4 ತಿಂಗಳ ಮುಂದೆ. ಆಮೇಲೆ ಈ ಥರ ನಮ್ಮದು ಹಿಂಗೈತೆ ಸರ್, ಈ ಥರ ಮಾಡಬೇಕು ಅಂತಂದ್ರೆ ಆಯಿತು ಅಂತ ಹೇಳಂದರು. ಆಮೇಲೆ ನಾನು ಎಷ್ಟು ನೋಡಿದ್ರು ಇಲ್ಲಿ ಒಬ್ಬರು ಗತಿ ಇರ್ತಾರಲ್ಲ, PDO ಬರ್ತಾನೆ ಮಾಡ್ತಾನೆ, ಇಲ್ಲಿ ನಮಗೆ ರೆಸ್ಪೆಕ್ಟ್ ಇಲ್ಲ. ಆಮೇಲೆ CO ಚೀಫ್ ಸೆಕ್ರೆಟರಿ ಇವ್ರ ಹತ್ರ ಹೋದರೆ ಅವ್ರ ಹತ್ರ ಸುಮಾರು 1-2 ತಿಂಗಳಿಂದ ಓಡಾಡ್ತಾ ಇದ್ವಿ. 2 ತಿಂಗಳಿಂದ ಓಡಾಡಿದ್ರು. ಒಂದೊಂದು ದಿವ್ಸ ಇಲ್ಲ ಚಲಪತಿ ತಗೊಳ್ತಾರೆ ಅಂತ ಕಳಿಸಿದ್ರು. 15 ದಿವಸ ಅದನ್ನು ಮಾಡಿದ್ರು. ಇನ್ನೊಬ್ರಿಗೆ ಕಳಿಸಿದ್ರು, ಅವರು ನಾನು ತಗೊಳ್ಳಲ್ಲಪ್ಪ, ಕೈವಾರ ಸಮ ಇದೇ ಬೇಡ ಅಂತಂದರು. ಆಮೇಲೆ ಸಂತೋಷ್ ಅಂತಾರೆ ಅಲ್ಲಿಪುರದಿಂದ ಅವ್ರು ಮಾಡಿದ್ರಿ ಹೋಗ್ರಿ ಅಂದರು. ಅವರು 15 ದಿವಸ ನೋಡ್ರು, ಇದ್ರ ಸವಾಸ ಬೇಡ ಸರ್, ನಾವು ಇವತ್ತು ಲಾಸ್ಟ್ ಇನ್ನು ಬರೋದಿಲ್ಲ ನಾವು ಅಂತ ಅವರು ಹೋದರು. ಈಗ ಯಾರೋ ಮೊನ್ನೆ ಬಂದರು, ಅವರು ಇಲ್ಲ. ಈ ಥರ ಜನಸಾಮಾನ್ಯರಿಗೆ ತೊಂದರೆ ಕೊಡ್ತಾವ್ರೆ ಅಧಿಕಾರಿಗಳು ಹೊರತು ಜಿಲ್ಲಾಧಿಕಾರಿ ಜಿಲ್ಲಾ ಕಂಪ್ನಿ ಇದು ಕೊಡೋದು ಇದಕ್ಕೆ ಸ್ಪಂದನೆ ಇಲ್ಲ. ನಾವು 2 ತಿಂಗಳಿಂದ ಓಡಾಡಿದ್ರು ಅದಕ್ಕೆ ಇದಿಲ್ಲ. ಅದರಿಂದ ಸ್ವಲ್ಪ ನೀವು ನಮ್ಮ ಪತ್ರಿಕಾ ಮಾಧ್ಯಮದವರು ಸ್ವಲ್ಪ ಇದು ಮಾಡಿ ಇದನ್ನು ಇದು ಮಾಡಬೇಕು. ಇಲ್ಲಿನ ಶಾಸಕರು ಆದರೆ ಇದ್ರ ಕಡೆ ಗಮನನೇ ಇಲ್ಲ. ಏನಾಗೈತೆ ಪಂಚಾಯತಿ, ಒಂದು ಪಟ್ಟಣ ಪಂಚಾಯತಿ ಅಂದರೆ ಏನು, ಅದ್ರಿಗೆ ಏನು ಕೊಡ್ಬೇಕು, ಒತ್ತು ಕೊಡಬೇಕು. ನಾವು ಏನು ಅವ್ರಿಗೆ ಅಧಿಕಾರಕ್ಕೋಸ್ಕರ ಕಿತ್ಲಾಡ್ತಾವ್ರೆ ಹೊರತು ಅಲ್ಲಿ ಹೋಗಿ ಇದ್ರ ಕಡೆ ಏನಿಲ್ಲ. ಒಂದು ಪುಣ್ಯಕ್ಷೇತ್ರ ಇದು, ಪುಣ್ಯಕ್ಷೇತ್ರ ಹೋಗಿ ಪಾಪಕ್ಷೇತ್ರ ಆಗ್ಬಿಟ್ಟಿದೆ ಈಗ ಇದ್ರದ್ದು. ಜನ ಕೇಳೋರಿಲ್ಲ. ನೀರೇ ಆಗ್ಬೋದು, ಬೀದಿ ದೀಪಗಳಾಗ್ಬೋದು, ಮತ್ತು ಈ ಚರಂಡಿಗಳಾಗ್ಬೋದು, ಎಲ್ಲಿನ ಮೇಲೆ ನಾರ್ತ್ ಇರ್ತವೆ. ಅದನ್ನು ಕೇಳೋರಿಲ್ಲದ್ರೆ ಈ ಥರ ಅನುಭವಿಸ್ತಾ ಇದ್ದೀವಿ, ತೊಂದರೆಗೀಡಾಗಿವ್ರಿ. ನೀವು ನಮ್ಮ ಪತ್ರಿಕಾ ಮಾಧ್ಯಮರು ಸ್ವಲ್ಪ ಇದು ಮಾಡಿ ಸ್ವಲ್ಪ ಅಲರ್ಟ್ ಮಾಡಿಬಿಟ್ಟು ಇದು ಮಾಡಬೇಕು ಅಂತ ನಾನು ಕೋರ್ಕೊಳ್ತೀನಿ. ಕರ್ನಾಟಕ ರಾಜ್ಯ ರೈತ ಸಂಘದಲ್ಲಿ ನಾನು ಒಬ್ಬ ಸದಸ್ಯರು ಉಪಾಧ್ಯಕ್ಷನಾಗಿದ್ದೀನಿ. ಇಲ್ಲಿ ಇದಕ್ಕೆ ಮುಂಚೆ ಕೈವಾರ ಗ್ರಾಮ ಪಂಚಾಯತಿ ಇರುವಾಗ ಸುಮಾರು ದುಡ್ಡು ಈ ಕಂದಾಯ ವಸೂಲಿ ಮಾಡಿದ್ರು ಇವರು, ಸುಮಾರು ಲಕ್ಷಗಳು. ಆವಾಗ ಪಟ್ಟಣ ಪಂಚಾಯತ್ ಆಗ್ಬಿಡುತ್ತೆ, ಜಲ್ದಿ ಕಟ್ಟಬೇಡಿ ಇನ್ನು ದುಡ್ಡು, ಅದು ಇದು ಅಂತ ಎಲ್ಲರೂ ಉಸ್ಲಾತಿ ಮಾಡಿದ್ರು. ಆ ಉಸ್ಲಾತಿ ಮಾಡಿದ ನಂತರ ಪಟ್ಟಣ ಪಂಚಾಯತಿ ಅಂತ ಘೋಷಣೆ ಮಾಡಿದ್ರು. ಘೋಷಣೆ ಮಾಡಿದ ತಕ್ಷಣ ಇದುವರೆಗೂ ಇಲ್ಲಿ ಒಬ್ಬ ಅಧಿಕಾರಿ ಬಂದಿದ್ದರು. ಅವ್ರು ಕೇವಲ ಕೆಲವು ದಿವಸ ಕೂತ್ಕೊಂಡು ನನಗೇನು ಇನ್ಚಾರ್ಜ್ ಇಲ್ಲಪ್ಪ, ನನಗೇನು ಬಂದಿಲ್ಲ, ಅದಿಲ್ಲ ಅಂತ ಅವರು ಕೆಲವು ದಿವಸ ಕೂತ್ಕೊಂಡು ಹೋಗಿಬಿಟ್ರು. ಮತ್ತು ಇಲ್ಲಿ ಅಧಿಕಾರಿ ಯಾರೂ ಬಂದಿಲ್ಲ. ಅದು ನಂತರ ನಾವು ಸುಮಾರು ದಿನಗಳು ಕಾಯ್ತಾ ಇದ್ದೀವಿ. ಸುಮಾರು 9 ತಿಂಗಳಿಂದ ನಾವು ಕಾಯ್ತಾ ಇದ್ವಿ. ಇನ್ನು 2 ತಿಂಗಳು ಹೋದರೆ 1 ವರ್ಷ ಆಗುತ್ತೆ. 1 ವರ್ಷದಿಂದ ಸರ್ಕಾರ ಯಾಕೆ ನಿರ್ಲಕ್ಷ್ಯ ವಹಿಸ್ತಾ ಇದೆ ಇದಕ್ಕೆ ಪಟ್ಟಣ ಪಂಚಾಯತಿ ಮಾಡೋಕ್ಕೆ, ಇದು ಯಾಕೆ ಕಾರ್ಯರೂಪಕ್ಕೆ ತರೋಕ್ಕೆ ಹಿಂದೆ ಹೋಗ್ತಾ ಇದೆ, ಇದು ಯಾವುದಕ್ಕೆ ತಡ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ನಾವು ಇದ್ರ ಪ್ರಕಾರ ಹೋಗಿ COಗೆ ನಾವು ಮಾತನಾಡಿದ್ವಿ ಸುಮಾರು ಸಲ. ನಾನು ನಮ್ಮ ರೈತ ಸಂಘದವರೆಲ್ಲ ಮಾತಾಡಿದ್ವಿ. ನಾವು ಅವರ ಅಧಿಕಾರಿನ ಕಳಿಸ್ತೀವಿ, ಈಗ ಬರ್ತಾರೆ ಆಗ ಬರ್ತಾರೆ ಅಂತಲೇ ಕಾಳ ಕಲ್ತ್ಕೊಂಡು ಹೋಗ್ತಾಯಿದ್ವಿ. ಇದುವರೆಗೂ ಯಾವ ಅಧಿಕಾರಿನೂ ಬಂದಿಲ್ಲ. ಇಲ್ಲಿ ಯಾರೂ ಸಾರ್ವಜನಿಕರ ಸಮಸ್ಯೆ, ರೈತರ ಸಮಸ್ಯೆ ನೋಡೋರೇ ಇಲ್ಲ. ಒಂದು ದೃಢೀಕರಣ ಪತ್ರಕ್ಕೆ ಸೈನ್ ಆಗಬೇಕಂದ್ರೆ ಇಲ್ಲಿ ಯಾರೂ ಇಲ್ಲ. ಆ ಪರಿಸ್ಥಿತಿ ಇದೆ ಕೈವಾರದ್ದು. ಈ ಕೈವಾರ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತಾಯಿದೆ. ನಾವು CO ಅವರಿಗೆ, ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡೋದೇನೆಂದರೆ ಆದಷ್ಟು ಬೇಗ ಒಬ್ಬ ಅಧಿಕಾರಿಯನ್ನು ನೇಮಿಸಿ ಇಲ್ಲೇನಿದೆ ಪಟ್ಟಣ ಪಂಚಾಯತಿ ಕಾರ್ಯರೂಪಕ್ಕೆ ತರಬೇಕು. ಇಲ್ಲಿ ಸಾರ್ವಜನಿಕರ ಕೆಲಸವಾಗಬೇಕು. ಸಾರ್ವಜನಿಕರ ಕೆಲಸಕ್ಕೆ ಒಂದು ಪುನಾದಿ ಮಾಡಬೇಕು. ಇಲ್ಲಿ ಸಾರ್ವಜನಿಕರ ಸೇವೆ ಆಗಬೇಕು ಅಂತ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊತೀನಿ. ಅದರ ಪ್ರಕಾರ ನಾನು ಉನ್ನತ ಶಿಕ್ಷಣ ಸಚಿವರು ಕೂಡ ನಾನು ಮಾಜಿ ಉನ್ನತ ಶಿಕ್ಷಣ ಸಚಿವರಿಗೆ ನಾನು ಮನವಿ ಮಾಡ್ತೀನಿ. ದಯವಿಟ್ಟು ನೀವು ಇದ್ರ ಬಗ್ಗೆ ಗಮನ ಹರಿಸಿ ಇದು ಕಾರ್ಯರೂಪಕ್ಕೆ ತರಬೇಕು. ಇಲ್ಲೇ ಈ ಪಟ್ಟಣ ಪಂಚಾಯತಿಯಿಂದ ಎಲ್ಲರಿಗೆ, ಸಾರ್ವಜನಿಕರಿಗೆ, ರೈತರಿಗೆ, ಬಡವರಿಗೆ ಎಲ್ಲರಿಗೂ ಇಲ್ಲಿ ಸೇವೆ ಆಗಬೇಕು ಅಂತ ನಾನು ಈ ಸಭೆ ಸಂದರ್ಭದಲ್ಲಿ ಎಲ್ಲರಿಗೂ ಮನವಿ ಮಾಡ್ತೀನಿ. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ CTV ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ.
ನಮಸ್ಕಾರ ಚಿಂತಾಮಣಿ. ಆಫ್ಟರ್ PUC ಡಿಗ್ರಿ ಇಸ್ ದಿ ಟೈಮ್ ಟು ಡಿಫೈನ್ ಯುವರ್ ಲೈಫ್. ಹೌದು, ಡಿಗ್ರಿ ಅಂದ್ರೆ ಕೇವಲ ಸರ್ಟಿಫಿಕೇಟ್ ಅಲ್ಲ, ನಿಮ್ಮ ಭವಿಷ್ಯವನ್ನ ನಿರ್ಮಿಸುವ ಸುವರ್ಣ ಸಮಯ. ಚಿಂತಾಮಣಿಯ ಶ್ರೀ ವಿದ್ಯಾಚೇತನ ಡಿಗ್ರಿ ಕಾಲೇಜ್ನಲ್ಲಿ 2026-27 ಡಿಗ್ರಿ ಅಡ್ಮಿಷನ್ಸ್ ಓಪನ್ ಆಗಿದೆ. ಇಲ್ಲಿ ಕೇವಲ ಡಿಗ್ರಿ ಮಾತ್ರವಲ್ಲ, ಕಾಲೇಜು ಶಿಕ್ಷಣದ ಜೊತೆಗೆ IAS, KAS, CA ಮತ್ತು ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ಬೆಸ್ಟ್ ಪ್ರೊಫೆಷನಲ್ ಕೋಚಿಂಗ್ ನೀಡಲಾಗುತ್ತೆ. ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಕೇವಲ ಡಿಗ್ರಿ ಸರ್ಟಿಫಿಕೇಟ್ಗಾಗಿ ಓದಬೇಡಿ, ನಿಮ್ಮ ಯಶಸ್ಸಿನ ಜೀವನಕ್ಕಾಗಿ ಓದಿ. ಎಂದೇ ಶ್ರೀ ವಿದ್ಯಾಚೇತನ ಡಿಗ್ರಿ ಕಾಲೇಜ್ನಲ್ಲಿ ನಿಮ್ಮ ಸೀಟನ್ನ ಖಾತ್ರಿಪಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲಿರುವ ನಂಬರ್ಗೆ ಕರೆ ಮಾಡಿ. ಧನ್ಯವಾದ. MN ಆರ್ಟ್ಸ್, ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, KSRTC ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿ ಕಾಲೋನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲಾ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8553708925, ಮತ್ತೊಂದು 6363515063ಗೆ ಸಂಪರ್ಕಿಸಬಹುದು.